ಇನ್ನು ವೇಣೂರಿನ ಕುಕ್ಕೇಡಿಯಲ್ಲಿ ನಡೆದಂತಹ ಪಟಾಕಿ ಸ್ಫೋಟ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಸ್ಫೋಟದ ತೀವ್ರತೆಗೆ ಮೂವರ ದೇಹ ಛಿದ್ರವಾಗಿ ಕಿಲೋಮೀಟರ್ ಗಟ್ಟಲೆ ದೇಹದ ಭಾಗಗಳು ಹೋಗಿಬಿದ್ದಿವೆ. ಪಟಾಕಿ ತಯಾರು ಮಾಡ್ತಾ ಇದ್ರೆ ಇಷ್ಟೆಲ್ಲ ಸ್ಫೋಟ ಸಂಭವಿಸುತ್ತಾ ಅಥವಾ ಕಾನೂನು ವ್ಯಾಪ್ತಿ ಮೀರಿ ಏನಾದರೂ ಇವರು ದಾಸ್ತಾನು ಇಟ್ಕೊಂಡಿದ್ರಾ? ಏನ್ ನಡೀತು? ಒಂದು ರಿಪೋರ್ಟ್ ಇದೆ, ನೋಡೋಣ. ಪಟಾಕಿ ಸ್ಫೋಟದ ತೀವ್ರತೆಗೆ ಛಿದ್ರವಾದ ಕಾರ್ಮಿಕರ ದೇಹ, ಬಾಂಬ್ ಸ್ಫೋಟದಿಂದಾದ ರೀತಿ ಹಾನಿಯಾದ ಹಲವು ಮನೆಗಳು, ಭೀಕರ ತೀವ್ರತೆಯ ಸ್ಫೋಟಕ್ಕೆ ಅತಿಯಾದ ಸ್ಫೋಟಕ ಸಂಗ್ರಹವೇ ಕಾರಣ. ಬೆಳ್ತಂಗಡಿಯ ವೇಣೂರು ಬಳಿಯ ಕುಕ್ಕೇಡಿಯಲ್ಲಿ ನಡೆದಂತಹ ಭೀಕರ ಪಟಾಕಿ ಸ್ಫೋಟ ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ. ಪಟಾಕಿ ತಯಾರಿಕಾ ಸಣ್ಣ ಗೋಡೌನ್ನಲ್ಲೂ ಇಷ್ಟೊಂದು ದೊಡ್ಡ ಪ್ರಮಾಣದ ಭೀಕರ ಸ್ಫೋಟ ನಡೆದಿದ್ದು ಹೇಗೆ ಅನ್ನೋದೇ ಎಲ್ಲರ ಪ್ರಶ್ನೆಯಾಗಿದೆ. ಇನ್ನು ಸ್ಫೋಟದ ತೀವ್ರತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಗೋಡನ್ನಲ್ಲಿ ಕೆಲಸ ಮಾಡ್ತಿದ್ದ ಮೂವರ ದೇಹ ಛಿದ್ರವಾಗಿ ದೇಹದ ಭಾಗಗಳು ಕಿಲೋಮೀಟರ್ ಗಟ್ಟಲೆ ಹಾರಿ ಬಿದ್ದಿದ್ವು. ಇನ್ನು ಗೋಡನ್ನೇ ಇರಲಿಲ್ಲ ಅನ್ನುವಷ್ಟರ ಮಟ್ಟಿಗೆ ಗೋಡನ್ ಸಂಪೂರ್ಣ ನಾಶವಾಗಿ ಆಳವಾದಂತಹ ಹೊಂಡ ನಿರ್ಮಾಣ ಆಗಿದೆ. ಇನ್ನು ಅಕ್ಕಪಕ್ಕದ 10 ಮನೆಗಳು ಭಾಗಶಃ ಹಾನಿಯಾಗಿದೆ. ಪಟಾಕಿ ಗೋಡನ್ನಲ್ಲಿ ಇಷ್ಟೊಂದು ಭೀಕರ ಸ್ಫೋಟ ಆಗೋದಕ್ಕೆ ಕಾರಣ ಏನು ಅನ್ನೋದು ಇದೀಗ ಪೊಲೀಸರ ತನಿಖೆಯಿಂದ ಬೆಳಕಿಗೆ ಬಂದಿದೆ. ಇನ್ನು ಪಟಾಕಿ ಸ್ಫೋಟದಲ್ಲಿ ಗೋಡನ್ನ ಮಾಲೀಕ ಸೈಯದ್ ಬಶೀರ್ ಹಾಗೂ ಕೆಲಸದ ಮುಖ್ಯಸ್ಥ ಹಾಸನದ ವಡ್ಡರಹಳ್ಳಿ ನಿವಾಸಿ ಕಿರಣ್ ಅನ್ನ ವೇಣೂರು ಪೊಲೀಸರು ಬಂಧಿಸಿದ್ದಾರೆ. ಇವರನ್ನ ವಿಚಾರಣೆ ನಡೆಸಿದಾಗ ಇಷ್ಟೊಂದು ದೊಡ್ಡ ಪ್ರಮಾಣದ ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಬೆಳಕಿಗೆ ಬಂದಿದೆ. ಇನ್ನು ಆರೋಪಿಗಳು ಅಕ್ರಮವಾಗಿ ಅತಿಯಾಗಿ ಸ್ಫೋಟಕವನ್ನ ದಾಸ್ತಾನು ಇಟ್ಟಿದ್ದೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪಟಾಕಿ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳಾದ ಚಾರ್ಕೋಲು, ಗಂಧಕ, ಪೊಟ್ಯಾಷಿಯಂ ಕ್ಲೋರೈಡ್, ಇನ್ನು ಪೊಟ್ಯಾಷಿಯಂ ನೈಟ್ರೇಟ್ಗಳನ್ನ ಅಗತ್ಯಕ್ಕಿಂತ ಹೆಚ್ಚಾಗಿ ದಾಸ್ತಾನು ಇರಿಸಿತ್ತು. ಒಂದು ಚಿಕ್ಕ ಜಾಗದಲ್ಲಿ ಈ ಪಟಾಕಿ ಪ್ರಿಪೇರ್ ಮಾಡ್ತಿದ್ದ ಟೈಮ್ನಲ್ಲಿ 3 ಜನ ಹುಡುಗರು ತೀರ್ಕೊಂಡಿದ್ದಾರೆ. ಈಗ ಆಲ್ರೆಡಿ BDDS ಟೀಮ್ಸು ಮತ್ತೆ ಫಾರೆನ್ಸಿಕ್ನವರು, ಸೋಕೋ ಆಫೀಸರ್ಸು, ಕಂಟ್ರೋಲರ್ ಆಫ್ ಎಕ್ಸ್ಪ್ಲೋಸಿವ್ಸು ಇವರೆಲ್ಲ ಬಂದು ವಿತ್ ರೆಸ್ಪೆಕ್ಟ್ ಟು ಎವಿಡೆನ್ಸಸ್ಸು ಎಲ್ಲ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಏನೋ ಆರ್ಡರು ಮೈಸೂರು ಕಡೆಯಿಂದ ಬಂದಿದೆ, ಅದಕ್ಕೆ ರೆಡಿ ಮಾಡ್ತಿದ್ದ ಅನ್ನೋದು ಈಗ ಮೇಲ್ನೋಟಕ್ಕೆ ನಮ್ಮ ಹತ್ರ ಇರುವಂಥ ಮಾಹಿತಿ. ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ. ಕೇವಲ 15 ಕೆಜಿ ಗನ್ ಪೌಡರ್ ದಾಸ್ತಾನು ಇರಿಸೋದಕ್ಕೆ ಪರವಾನಗಿ ಪಡ್ಕೊಂಡು 100 ಕೆಜಿಯಷ್ಟು ಗನ್ ಪೌಡರ್ ಅನ್ನ ಮಾಲೀಕ ಬಶೀರ್ ದಾಸ್ತಾನು ಇರಿಸಿದ್ರು. ಇನ್ನು ಪಟಾಕಿ ತಯಾರಿಸೋದಕ್ಕೆ ಈ ಎಲ್ಲಾ ಸ್ಫೋಟಕಗಳನ್ನ ಮಿಶ್ರಣ ಮಾಡಬೇಕಾಗಿದ್ದು, ಪಟಾಕಿಗೆ ಸ್ಫೋಟಕಗಳನ್ನ ಲೋಡಿಂಗ್ ಮಾಡುವ ವೇಳೆ ಒತ್ತಡ ಉಂಟಾಗಿ ಸ್ಫೋಟವಾಗಿದೆ. ಇನ್ನು ಈ ವೇಳೆ ಅತಿಯಾದಂತಹ ಸ್ಫೋಟಕ ದಾಸ್ತಾನು ಇದ್ದ ಕಾರಣ ಭೀಕರವಾದ ತೀವ್ರತೆಯ ಸ್ಫೋಟ ಸಂಭವಿಸಿದೆ. ಇದೀಗ ತನಿಖೆ ಆರಂಭಿಸಿದ ಪೊಲೀಸರಿಗೆ ಈ ವಿಚಾರ ಬೆಳಕಿಗೆ ಬಂದಿದ್ದು, ಸುಮಾರು 85ಕ್ಕೂ ಹೆಚ್ಚು ಸ್ಫೋಟಕದ ಸ್ಯಾಂಪಲ್ಗಳನ್ನ ವಿಧಿವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಇನ್ನು ಮೈಸೂರು ಭಾಗದ ಕಾರ್ಯಕ್ರಮಕ್ಕೆ ಭಾರೀ ಪ್ರಮಾಣದ ಪಟಾಕಿ ತಯಾರಿಸೋದಕ್ಕೆ ಬೇಡಿಕೆ ಬಂದಿದ್ರಿಂದ ನಿಯಮ ಉಲ್ಲಂಘಿಸಿ ಸ್ಫೋಟಕಗಳನ್ನ ಆರೋಪಿಗಳು ದಾಸ್ತಾನು ಇರಿಸಿದ್ರು. ಹೀಗಾಗಿ ಈ ದುರಂತ ನಡೆದಿದೆ. ಸದ್ಯ ಆರೋಪಿಗಳ ಬಂಧನ ಆಗಿದ್ದು ಸ್ಫೋಟದ ಕಾರಣ ಬೆಳಕಿಗೆ ಬಂದಿದೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು. ಇನ್ನು ಯಾದಗಿರಿ ನಗರದ ವಾಲ್ಮೀಕಿ ನಗರದಲ್ಲಿರ್ತಕ್ಕಂಥ ಮಶಮ್ಮ ಅಂತಕ್ಕಂಥ ಒಂದು ಶಾಲೆ, ಈ ಶಾಲೆಯಲ್ಲಿ 67 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು, ಶಿಕ್ಷಣ ಇಲಾಖೆ ಅಧಿಕಾರಿಗಳ ಎಡವಟ್ಟಿನಿಂದ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಯನ್ನು ತಲುಪಿದ್ದಾರೆ. 17 ವರ್ಷದಿಂದ ಸಮುದಾಯ ಭವನದಲ್ಲಿ ನಡೀತಾ ಇದ್ದ ಶಾಲೆ ಈಗ ಏಕಾಏಕಿ ಉರ್ದು ಶಾಲೆಗೆ ಶಿಫ್ಟ್ ಆಗಿದೆ. ಸ್ವಂತ ಕಟ್ಟಡ ನಿರ್ಮಾಣ ಮಾಡದೆ ಏಕಾಏಕಿ ಶಾಲೆಯನ್ನು ಸ್ಥಳಾಂತರ ಮಾಡಲಾಗಿದೆ. ಶಾಲೆ ಸ್ಥಳಾಂತರ ಮಾಡಿದಾಗಿಂದ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ. ಜನವಸತಿ ಪ್ರದೇಶದಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲದಿದ್ದರೂ ಅಧಿಕಾರಿಗಳು ಸ್ಥಳಾಂತರ ಮಾಡಿದ್ದು ಮುಖ್ಯ ರಸ್ತೆಯನ್ನು ದಾಟಿ ಹೋಗೋದಕ್ಕೆ ಮಕ್ಕಳು ಹೆದರ್ತಾ ಇದ್ದು, ಪೋಷಕರು ಕೂಡ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ.